ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮಾತೆಯನ್ನ ಮಾರ್ಕೊಂಡಿದ್ದಾರೆ ಅನ್ನುವಂತಹ ದೊಡ್ಡ ಅಬ್ಬರ ನಿನ್ನೆ ಸಂಸತ್ನಲ್ಲಿ ಕೇಳಿ ಬಂದಿರುವಂಥದ್ದು. ಈ ಒಂದು ಆರೋಪವನ್ನು ಮಾಡಿರುವಂಥದ್ದು ಬೇರೆ ಯಾರೂ ಅಲ್ಲ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ನೆನೆ ದಿವಸ ನಮ್ಮ ದೇಶದ ಸಂಸತ್ತು ದೊಡ್ಡ ರಣರಂಗವಾಗಿ ಮಾರ್ಪಾಡಾಗಿರುವಂಥದ್ದು. ಬಜೆಟ್ ಅಧಿವೇಶನದ ನಡುವೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಗುಡುಗಿರುವಂತಹ ವಿಚಾರ. ಎಲ್ಲದರಲ್ಲೂ ಪ್ರಮುಖವಾಗಿ ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಮತ್ತು ಎಫ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ರಾಹುಲ್ ಗಾಂಧಿ ಮಾಡಿದಂತಹ ಪ್ರತಿಯೊಂದು ಭಾಷಣವೂ ಕೂಡ ಬಿಜೆಪಿಯನ್ನ ತತ್ತರಿಸುವ ರೀತಿಯಲ್ಲಿತ್ತು. ಅಷ್ಟಕ್ಕೂ ಸದನದಲ್ಲಿ ನಡೆದದ್ದೇನು, ಕಿರಣ್ ರಿಜಿಜು ಎನ್ನುವಂತಹ ಸಚಿವ ಮಾಡಿದಂತಹ ಎಡವಟ್ಟಾದರೂ ಏನು, ಸೊ ಇದನ್ನ ಯಾವ ರೀತಿಯಲ್ಲಿ ಅಸ್ತ್ರವಾಗಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಳಸ್ಕೊಂಡ್ರು ಎಲ್ಲವನ್ನ ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಸದನದಲ್ಲಿ ರಾಹುಲ್ ಗಾಂಧಿ ಅವರು ಅದಾನಿ ಮತ್ತು ನರೇಂದ್ರ ಮೋದಿ ಸಂಬಂಧದ ವಿಚಾರದಲ್ಲಿ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರದ ಸಚಿವ ಕಿರಣ್ ರಿಜಿಜು ಅವರು ಅವರ ಮಾತನ್ನ ತಡೆಯುವಲ್ಲಿ ಪ್ರಯತ್ನ ಪಡ್ತಾರೆ. ಕಿರಣ್ ರಿಜಿಜು ಅವರು ರಾಹುಲ್ ಗಾಂಧಿ ಅವರಲ್ಲಿ ಹೇಳ್ತಾರೆ, ನೀವು ಮಾತನಾಡುವಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅಥೆಂಟಿಕ್ ಆಗಿ ಅಥವಾ ನೇರವಾಗಿ ಸಾಕ್ಷಿಗಳನ್ನು ಇಟ್ಟುಕೊಂಡು ಮಾತನಾಡಿ ಅಂತ. ಸೊ ಈ ಒಂದು ವಿಚಾರನ ಹೇಳಿದರೆ ರಾಹುಲ್ ಗಾಂಧಿ ಅವರು ಸುಮ್ಮನಾಗ್ತಾರೆ ಅಂತ ಅವರು ಅಂದ್ಕೊಂಡಿದ್ರು. ಆದರೆ ಆ ಒಂದು ಸದನದಲ್ಲಿ ನಡೆದಿದೆ ಬೇರೆ. ಕಿರಣ್ ರಿಜಿಜು ಅವರು ಈ ರೀತಿಯ ಸವಾಲನ್ನು ಹಾಕ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ದಿಗಿಲಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಹೌದು ನಾನು ಅಥೆಂಟಿಕ್ ಆಗಿ ಮಾತಾಡ್ತೇನೆ, ಮಾತ್ರ ಅಲ್ಲ ಸಾಕ್ಷಿ ಸಮೇತ ಇಲ್ಲಿ ನಿಮಗೆ ಕೊಡ್ತೇನೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಾಳೆಯದಲ್ಲಿ ನಡುಕ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಸ್ಥಾನದಲ್ಲಿದ್ದಂತಹ ಜಗದಂಬಿಕಾ ಪಾಲ್ ಅವರು ರಾಹುಲ್ ಗಾಂಧಿ ಅವರ ಮಾತನ್ನ ತಡೆಯೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರ ಮಾತನ್ನ ಕಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ವಿಚಿತ್ರ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಸ್ಪೀಕರ್ ಕೂಡ ಕಿರಣ್ ರಿಜಿಜು ಅವರ ಮಾತನ್ನ ತಲೆಗೆ ತಗೋಬೇಡಿ ಅಂತ ರಾಹುಲ್ ಅವರಿಗೆ ಹೇಳುವಂತಹ ಪರಿಸ್ಥಿತಿ ಬಂದೋದಾಗುತ್ತೆ. ಆದರೆ ರಾಹುಲ್ ಗಾಂಧಿ ಅವರ ಸರಿಯಾದ ಆಟ ಆರಂಭವಾಗೋದೇ ಇಲ್ಲಿಂದ. ಅದಾನಿ ಅವರ ಅಮೆರಿಕದ ಅರೆಸ್ಟ್ ವಾರಂಟನ್ನ ಹಿಡ್ಕೊಂಡು ನಮ್ಮ ಪ್ರಧಾನಿ ಮೋದಿ ಅವರನ್ನ ಅಮೆರಿಕ ಹೆದರಿಸ್ತಾ ಇದೆ. ಅಮೆರಿಕಕ್ಕೋಸ್ಕರ ನಮ್ಮ ಭಾರತ ಮಾತೆಯನ್ನ ರಾಷ್ಟ್ರದ ಪ್ರಧಾನಿ ಮಾರ್ತಾ ಇದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಮಾಡ್ತಾರೆ. ನಮ್ಮ ದೇಶದ ಪ್ರತಿಷ್ಠಿತ ಪ್ರಧಾನಿಯವರ ಕತ್ತು ಅಮೆರಿಕ ಮತ್ತು ಟ್ರಂಪ್ ಅವರ ಕೈಯಲ್ಲಿ ಸುಭದ್ರವಾಗಿದೆ. ಅವರು ಯಾವ ರೀತಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಆ ರೀತಿಗೆ ತಕ್ಕಂತೆ ಇಲ್ಲಿ ಪ್ರಧಾನಿ ಮೋದಿ ಅವರು ನಲಿತಾ ಇದ್ದಾರೆ, ಕುಣಿತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡಿರುವಂಥದ್ದು. ಇಲ್ಲಿ ಅದಾನಿ ಮತ್ತು ಪ್ರಧಾನಿಯನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ದೇಶವನ್ನ, ನಮ್ಮ ದೇಶದ ಮಾತೆಯನ್ನ ಪಣಕ್ಕಿಟ್ಟಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇಲ್ಲಿ ಮಾಡ್ತಾ ಇರುವಂಥದ್ದು. ಒಂದರ್ಥದಲ್ಲಿ ಅದು ಸರಿಯಾಗೇ ಇದೆ. ಯಾಕಂತ ಕೇಳಿದರೆ ಇಲ್ಲಿ ಅಮೆರಿಕಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಪಡ್ಕೊಂಡು ಯುರೋಪಿನಿಂದ, ರಷ್ಯಾದಿಂದ ನಮಗೆ ಆಮದಾಗ್ತಾ ಇದ್ದಂತಹ ತೈಲಗಳ ವಿಚಾರವನ್ನು ಗಮನಿಸಬಹುದು. ಅವೆಲ್ಲವನ್ನ ಬ್ರೇಕ್ ಮಾಡಿ ಇವತ್ತು ಅತ್ಯಂತ ಸುಂಕವನ್ನು ಹೆಚ್ಚಿಗೆ ನೀಡಿ ಅಮೆರಿಕಾದಿಂದ ಭಾರತ ಪಡ್ಕೊಳ್ತಾ ಇದೆ ಅಂದರೆ ಇದು ಒಂದು ಕಾರಣ ಅಲ್ವಾ? ಸೊ ಇವೆಲ್ಲವನ್ನ ಈ ಒಂದು ಸದನದಲ್ಲಿ ಪ್ರಶ್ನೆ ಮಾಡುವಂತಹ ಹಕ್ಕು ವಿರೋಧ ಪಕ್ಷಕ್ಕಿದೆ. ವಿರೋಧ ಪಕ್ಷ ಅತ್ಯಂತ ಸದೃಢವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ನೋಡಿ, ಇಲ್ಲಿ ರಾಹುಲ್ ಗಾಂಧಿ ಪರ ವಕಾಲತ್ತು ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪರ ವಕಾಲತ್ತು ಮಾಡ್ತಾ ಇಲ್ಲ. ಇಲ್ಲಿ ರಾಷ್ಟ್ರದ ಸುಭಿಕ್ಷೆ, ನಮ್ಮ ದೇಶದ ಸುಭಿಕ್ಷೆಯನ್ನ ಪಣಕ್ಕಿಡುವಂತಹ ನಮ್ಮ ಪ್ರಧಾನಿಯವರ ವಿರುದ್ಧವಾಗಿ ಇಲ್ಲಿ ಮಾತೆತ್ತುವುದು ಅಂದರೆ ಅದು ಸಂವಿಧಾನ ನೀಡಿದಂತಹ ಹಕ್ಕು, ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಕೆಲವೊಂದಿಷ್ಟು ಜನರಿಗೆ ಇದರಿಂದ ಅಸಮಾಧಾನ ಆಗಬಹುದು. ಖಂಡಿತವಾಗಿಯೂ ಕ್ಷಮೆ ಇರಲಿ. ನಮ್ಮ ದೇಶದ ವಿಚಾರ ಅಂತ ಬರುವಾಗ ಖಂಡಿತವಾಗಿಯೂ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಧ್ವನಿ ಎತ್ತಲೇಬೇಕು, ಅಥವಾ ಧ್ವನಿ ಎತ್ತಿದಂತಹ ವ್ಯಕ್ತಿಗಳನ್ನು ಕನಿಷ್ಠ ಪಕ್ಷ ಬೆಂಬಲಿಸುವಂತಹ ಪ್ರಯತ್ನವನ್ನಾದರೂ ಮಾಡಬೇಕು. ಈ ಒಂದು ಸದನದಲ್ಲಿ ಓಂ ಬಿರ್ಲಾ ಅವರು ಇಲ್ಲದಂತಹ ಈ ಒಂದು ಸಂದರ್ಭದಲ್ಲೇ ಇಂತಹ ಒಂದು ದೊಡ್ಡ ಹೈಡ್ರಾಮಾ ನಡೆದಿರುವಂಥದ್ದು ಬಿಜೆಪಿಗೆ ಸಾಕಷ್ಟು ಮುಜುಗರವನ್ನ ತಂದಿರುವಂಥದ್ದು. ಸೊ ಈ ಒಂದು ಹೈಡ್ರಾಮಾ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ವೇದಿಕೆಯನ್ನೇ ಸಿದ್ಧ ಮಾಡಿಕೊಟ್ಟ ಹಾಗಿತ್ತು. ಅಂದ್ರೆ ಟ್ರಂಪ್ ಅವರನ್ನ ಯಾವ ರೀತಿಯಾಗಿ ನೋಡಿ, ಒಂದು ರೀತಿಯಲ್ಲಿ ಟ್ರಂಪ್ ಅವರ ಗುಲಾಮಂತೆ ನಮ್ಮ ದೇಶದ ಪ್ರಧಾನಿ ಯಾಕೆ ಇರಬೇಕು,
ಟ್ರಂಪ್ ಅವರನ್ನು ಅಮೆರಿಕವನ್ನು ಹೆದರ್ಕೊಂಡು ನಮ್ಮ ದೇಶದ ಪ್ರಧಾನಿ ಯಾಕಿರಬೇಕು ಅನ್ನುವಂತಹ ಪ್ರಶ್ನೆ ಅತ್ಯಂತ ಸಮಂಜಸವಾಗಿತ್ತು, ಅದು ಕೇಳಲೇಬೇಕಾದಾಗಿತ್ತು. ಇದರಿಂದಾಗಿ ಸದನದಲ್ಲಿ ಬಿಜೆಪಿಗೆ ಸಾಕಷ್ಟು ಮುಜುಗರ ಎದುರಿಸಲಿಕ್ಕೆ ಆಗಿರುವಂಥದ್ದು. ರಾಹುಲ್ ಗಾಂಧಿ ಅವರ ಮಾತನ್ನ ಎಷ್ಟೇ ತಡೆಯಲು ಪ್ರಯತ್ನ ಪಟ್ಟರೂ ಕೂಡ ಲೈವ್ ಆಗಿ ಈ ಒಂದು ಟೆಲಿಕಾಸ್ಟ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಮಾತುಗಳು ಇಡೀ ದೇಶವನ್ನ ಕೆಲವು ಕ್ಷಣಾರ್ಧದಲ್ಲಿ ತಲುಪುವಂತೆ ಮಾಡಿತ್ತು. ನೋಡಿ, ಇಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಮಾತ್ರ ಅಲ್ಲ, ಈ ಒಂದು ದೇಶದ ಪ್ರಜೆ ಕೂಡ ಹೌದು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಪ್ರತಿಯೊಬ್ಬರಿಗೂ ಹೋಗಿ ಸದನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿದ್ದುಕೊಂಡು ಒಂದು ಅಧಿಕಾರದಲ್ಲಿರುವಂತಹ ಪಕ್ಷವನ್ನ ಈ ರೀತಿ ಚೆಂಡಾಡ್ತಾ ಇದ್ದಾರೆ ಅಂದರೆ, ಆದರೂ ಕೂಡ ನರೇಂದ್ರ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಓಂ ಬಿರ್ಲಾ ಅವರು ಇರ್ಬೋದು, ಇನ್ಯಾರೋ ಇರ್ಬೋದು, ಒಂದೇ ಒಂದು ತುಟಿ ಪಿಟಿಕ್ ಅಂತ ಇಲ್ಲ ಅಂದರೆ ಅಮೇರಿಕ ಮತ್ತು ಟ್ರಂಪ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಗುಲಾಮರಾಗಿದ್ದಾರೆ ಅನ್ನೋದನ್ನು ಇದು ಇವತ್ತು ದೇಶ ಕಾಣ್ತಾ ಇರುವಂಥದ್ದು. ಇದನ್ನು ಪ್ರಶ್ನೆ ಮಾಡಿದಂತಹ ರಾಹುಲ್ ಗಾಂಧಿಗೆ ನೆನೆ ದಿವಸ ನಿಜಕ್ಕೂ ಸೆಲ್ಯೂಟ್ ಹೊಡಿಲೇಬೇಕು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.